ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. 3 ದಿನದಿಂದ ನಾವು ನೋಡ್ತಾ ಇದ್ದೀವಿ ಸ್ನೇಹವಿದ್ದರೆ ಜೀವನ. ಅದರ ನೆಕ್ಸ್ಟ್ ಎಪಿಸೋಡ್ ಕಂಟಿನ್ಯೂ ಮಾಡೋಣ. ಒಂಟಿತನ ಇರಬಾರ್ದು ಅಂದರೆ ಒಳ್ಳೆ ಸ್ನೇಹ ಇರಬೇಕು. ಆ್ಯಂಡ್ ನಾವು ಸ್ನೇಹದಲ್ಲಿ ಹೇಗಿರಬೇಕು, ಜಗಳ ಏನೇ ಆದರೂ ಕೂಡ ನಾವು ಯಾವ ಥರ ಪರಸ್ಪರ ಗೌರವದಿಂದ ಇರಬೇಕು, ಕೂತು ಮಾತಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು, ಬುದ್ಧಿ ಹೇಳಬೇಕು, ಜೊತೆಯಲ್ಲಿ ನಿಲ್ಲಬೇಕು ಅಂತ. ಹಾಗೆ ನೆಕ್ಸ್ಟ್ ಎಪಿಸೋಡಲ್ಲಿ ದುರ್ಯೋಧನ, ಕರ್ಣ, ಕೃಷ್ಣ, ಸುಧಾಮರ ಕಥೆಯನ್ನು ನಾವು ನೋಡಿದ್ವಿ. ಈಗ ನೋಡೋಣ, ಸರಳವಾಗಿ ಒಂದು 3 ವಿಚಾರ ಇರಬೇಕಂತೆ ಗೆಳೆತನದಲ್ಲಿ. ಅದೇನಂದ್ರೆ, ಮೊದಲನೇದು ವಿಶ್ವಾಸ ಇರಬೇಕಂತೆ. ಪರಸ್ಪರ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ವಿಶ್ವಾಸ ಇರಬೇಕು. ಯಾವುದೇ ಕಾರಣಕ್ಕೂ ಇವನು ನನ್ನ ಬೆನ್ನ ಹಿಂದೆ ಚೂರಿ ಹಾಕಲ್ಲ ಅನ್ನೋದು ಕಂಪ್ಲೀಟ್ ನಂಬಿಕೆ ಇರಬೇಕು. ಹಾಗೆ ನಾನು ಅವ್ರಿಗೆ ಹಾಗೆ ಇರಬೇಕು. ಇದು ಮೊದಲನೇ ಗುಣ. ಎರಡನೇ ಗುಣ, ಸದಾ ಜೊತೆಯಲ್ಲಿರಬೇಕು. ಅಂದರೆ ಕಷ್ಟಕಾಲ ಆ್ಯಂಡ್ ಸುಖ ಕಾಲದಲ್ಲೂ ಕೂಡ ತಪ್ಪು ದಾರಿ ಹಿಡಿದ್ರೆ ಅದನ್ನ ಸುಧಾರಿಸ್ಬೇಕೇ ಹೊರತು ಕೈ ಬಿಡಬಾರ್ದು ಅಥವಾ ಏನೋ ಸರಿ ಅಂತ ಹೇಳಬಾರ್ದು. ಇದು ಎರಡನೇ ಗುಣ. ಮೂರನೇ ಗುಣ, ಅವಶ್ಯಕತೆ ಇದ್ದಾಗ ಮಾತ್ರ ಜೊತೆಯಾಗಿ ಬರೋದು ಕೂಡ ಸ್ನೇಹ ಅಲ್ಲ. ನಾವೇನೋ ಪ್ರಾಬ್ಲಮಲ್ಲಿ ಇದ್ದೀವಿ, ಆ ಪ್ರಾಬ್ಲಮ್ನ ಸಾಲ್ವ್ ಆಗ್ತಾ ಇದೆ, ಸೊ ಇವನ್ ಜೊತೆಯಲ್ಲಿದ್ದರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ಜೊತೆಯಲ್ಲಿ ಬರೋದು ಅಲ್ಲ. ಕೆಲವೊಮ್ಮೆ ಮೂರನೆಯವರ ಮಾತು ಇಬ್ಬರ ಗೆಳೆತನ ಮೇಲೆ ಪರಿಣಾಮ ಬೀರಬಹುದು. ಯಾರೋ ಹೇಳಿದ ಮಾತು ಕೇಳಿಸ್ಕೊಂಡು ಸುಂದರವಾದ ಸಂಬಂಧವನ್ನ ಹಾಳು ಮಾಡ್ಕೋಬಹುದು. ಅದಕ್ಕೆ ಸಾಕ್ರಟೀಸ್ ಒಂದು ಉಪಾಯ ಹೇಳಿದ್ದಾರೆ. ಒಮ್ಮೆ ಒಬ್ಬ ವ್ಯಕ್ತಿ ಓಡಿ ಬಂದು ಸಾಕ್ರಟೀಸ್ ಬಳಿ, ನಾನು ನಿಮ್ಮ ಮಿತ್ರನ ಬಗ್ಗೆ ಒಂದು ವಿಷಯ ಕೇಳಿದ್ದೇನೆ, ಅದು ನಿಮ್ಮ ಬಳಿ ಹೇಳಲೇಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಸಾಕ್ರಟೀಸ್, ಮೊದಲು ಸುಧಾರಿಸ್ಕೊ, ನಾನು ಕೇಳುವ 3 ಪ್ರಶ್ನೆಗಳಿಗೆ ಉತ್ತರಿಸು, ಆಮೇಲೆ ನೀನು ವಿಷಯ ಹೇಳು ಅಂತ ಹೇಳ್ತಾರಂತೆ. ಮೊದಲನೇದು, ನೀನು ಕೇಳಿರುವ ವಿಷಯ ಸತ್ಯ ಎನ್ನುವ ಖಚಿತ ನಿನಗಿದ್ಯಾ? ಅವನಿಲ್ಲ ಅಂತನಂತೆ. ಎರಡನೇದು, ಅದು ನನ್ನ ಮಿತ್ರನ ಬಗ್ಗೆ ಒಳ್ಳೆ ವಿಷಯನಾ? ಅವನಲ್ಲ ಅಂತನಂತೆ. ಮೂರನೇದು, ಅದರಿಂದ ನನಗೆ ಅಥವಾ ನನ್ನ ಮಿತ್ರನಿಗೆ ಅಥವಾ ಕೇವಲ ಅಟ್ಲೀಸ್ಟ್ ಕೊನೆ ಪಕ್ಷ ನಿನಗಾದ್ರೂ ಉಪಯೋಗ ಇದೆಯಾ? ಇಲ್ಲ ಅಂತಾನಂತೆ. ಸೊ ನೀನು ಹೇಳಿರೋದು ಸತ್ಯ ಅಂತ ಪೂರ್ತಿ ನಿನಗೆ ಗೊತ್ತಿಲ್ಲ, ನೀನು ಹೇಳ್ತಿರೋದು ಮೊದಲನೇದಾಗಿ ಕೆಟ್ಟ ವಿಷಯ, ಮೂರನೇದು ಯಾರಿಗೂ ಉಪಯೋಗ ಇಲ್ಲ ಅಂದಮೇಲೆ ಅದನ್ನು ಕೇಳೋ ಸಮಯ ನನಗಿಲ್ಲ, ಅದನ್ನು ಕೇಳೋ ಆಸಕ್ತಿ ನನಗಿಲ್ಲ ಅಂತ ಸಾಕ್ರಟೀಸ್ ಹೋಗ್ಬಿಡ್ತಾರಂತೆ. ಸೊ ಇದು ಗಾಳಿ ಮಾತಿಗೆ ನಾವು ಯಾಕೆ ಕಿವಿ ಕೊಡಬಾರ್ದು. ಸೊ ಈ 3 ವಿಷಯಗಳನ್ನ ತಿಳ್ಕೊಂಡು ನಾವು ಮಾತಾಡಬೇಕು ಅನ್ನೋದು ಇಲ್ಲಿ ಇದೆ. ಓಕೆ, ಸೊ ನನ್ನ ಪ್ರಕಾರ ನನಗೆ ಯಾರಾದರೂ ಯಾರ ಬಗ್ಗೆನಾದರೂ ಮುಂಚೆ ನಾನು 2 ತಪ್ಪು ಮಾಡಿದ್ದೀನಿ ನೋಡಿ, 1 ತಪ್ಪು ಮಾಡಿದ್ದೀನಿ, ಅವಾಗ ತಿದ್ಕೊಂಡಿರೋದು ಹೇಳ್ತೀನಿ. ಒಬ್ಬ ವ್ಯಕ್ತಿನ ನಾನು ತುಂಬ ನಂಬಿ ವಿಶ್ವಾಸ ಇಟ್ಕೊಂಡಿದ್ದೆ. ಸೊ ನನ್ನ ತಾಯಿ ಬಂದ್ಬಿಟ್ಟು ಹೇಳಿದ್ರು, ಈ ಥರ ಅವರು ಯಾಕೋ ಹಿಂಗೆ ಅನ್ನಿಸ್ತಾ ಇದೆ ನೋಡು ಅಂತ. ನಾನು ಹಂಗೆ ಯಾಕೆ ಯೋಚನೆ ಮಾಡ್ತೀಯಮ್ಮ, ಅವಳ ಆ ಥರ ಅಲ್ಲ ಅನ್ನೋ ಥರ ನಾನು ಮಾತಾಡಿದೆ. ಹಂಗಲ್ಲ ಅಮ್ಮ, ಅವಳಿರೋದೆ ಹಾಗೆ, ಈ ಥರ ಮಾತಾಡಿದೆ. ಏನೋ ನಿಂಗೆ ಬಿಟ್ಟಿದ್ದು ಅವಳಂಗೆ ಕಾಣಿಸಲ್ಲ ಅಂತ ಏನೋ ಹೇಳಿದ್ರು, ಒಂದು 3-4 ಸಲ ಹೇಳಿದ್ರು, ನಾನು ತಲೆಗೆ ಹಾಕೊಳ್ಳಿಲ್ಲ. ನನಗೇನಂತ ಅಂದರೆ, ನಿಂಗೆ ಪೂರ್ತಿ ಗೊತ್ತಾ ಈ ಕ್ವೆಶ್ಚನ್ ಕೇಳಿದ್ದೆ, ಅದಕ್ಕೆ ನಾನು ಈ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿಂಗೆ ಪೂರ್ತಿ ಗೊತ್ತಾ? ನಮ್ಮಮ್ಮ ಇಲ್ಲ, ಆದರೆ ಕೆಲವೊಂದು ಗೊತ್ತು ಅಂತ. ಪೂರ್ತಿ ಗೊತ್ತಿಲ್ಲ ತಾನೆ? ಹಾಂ ಬಿಡು. ಆಮೇಲೆ ಅವ್ರ ಬಗ್ಗೆ ಒಳ್ಳೇದಾ? ಈ ಪ್ರಶ್ನೆ ನಮ್ಮಮ್ಮನಿಗೆ ನಾನು ಎಲ್ಲೋ ಬುಕ್ಕಲ್ಲಿ ಓದ್ಬಿಟ್ಟು ಕೇಳಿದ್ದೆ. ಅವ್ರ ಬಗ್ಗೆ ಒಳ್ಳೇದಾ? ಇಲ್ಲ ತಾನೆ? ಹೇಳ್ಬೇಡ ನನಗೆ. ಸೊ ಯಾರಿಗೂ ಯೂಸ್ ಇಲ್ಲ, ಹೇಳ್ಬೇಡ ನನಗೆ. ನಮ್ಮಮ್ಮ ಇಲ್ಲ, ನಿಂಗೂ ಯೂಸ್ ಇದೆ ಅಂತ. ಬಟ್ ನಿನಗೆ ಪೂರ್ತಿ ಗೊತ್ತಿಲ್ಲ ಅಲ್ಲ, ಹೇಳ್ಬೇಡ ಅಂತ. ಸೊ ರಾಂಗ್ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೆ ನಾನು. ಅದರಿಂದ ತುಂಬ ದೊಡ್ಡ ಪೆಟ್ಟು ತಿಂದೆ, ಆಯಿತಾ? ಅದಾದ ಮೇಲಿಂದ ನಾನು ಇವತ್ತು ಏನು ಕಲ್ತಿದ್ದೀನಿ ಅಂದರೆ, ಯಾರಾದರೂ ಬಂದು ಯಾರ ಬಗ್ಗೆ ಆದರೂ ಹೇಳಿದ್ರೆ ಫಸ್ಟ್ ಥಿಂಗ್ ಹೇಳ್ತಿರೋ ವ್ಯಕ್ತಿಯ ಲಾಭ ಏನು ಅಂತ ನೋಡ್ತೀನಿ, ಹೇಳ್ತಿರೋ ವ್ಯಕ್ತಿ ಯಾರು ಅಂತ ನೋಡ್ತೀನಿ. ನನ್ನ ಹಿತೈಷಿಗಳು ಅಥವಾ ನಿಜವಾಗ್ಲೂ ನನಗೆ ಒಳ್ಳೆಯದನ್ನ ಬಯಸೋರು, ನನ್ನ ಕುಟುಂಬ, ನನಗೆ ಹತ್ತಿರದಲ್ಲಿರೋರಾದರೆ ನಾನು ಕೇಳಿಸ್ಕೊಳ್ತೀನಿ. ಫಸ್ಟು ನಾನು ಹೇಳಬೇಡ ಅಂತ ಹೇಳಲ್ಲ, ಹೇಳಿ ಅಂತೀನಿ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು, ಓಕೆ ಅರ್ಥ ಆಯಿತು, ಇದು ಸತ್ಯನಾ ಸುಳ್ಳ ನಿಮಗೂ ಗೊತ್ತಿಲ್ಲ, ಆದರೆ ನಾನು ಇದನ್ನು ತಿಳ್ಕೊಳ್ತೀನಿ, ಕೇಳ್ತೀನಿ, ಕ್ಲಾರಿಟಿ ತಗೋತೀನಿ. ಹಂಗೂ ಅದು ಸತ್ಯ ಆದರೆ ಅದಕ್ಕೆ ಬೇಕಾಗಿರೋ ಕಾಲ್ನ ನಾನು ತೊಗೊತೀನಿ ಅಂತ ನಾನು ಇವಾಗ ನೇರವಾಗಿ ಹೇಳಿ ಕೇಳಿಸ್ಕೊಳ್ತಾ ಇದ್ದೀನಿ. ಆದರೆ ಅದೇ ಸತ್ಯ ಅಂತ ನಂಬಲ್ಲ, ಸತ್ಯನಾ ಸುಳ್ಳ ಅಂತ ನಾನು ಪರಿಶೀಲನೆ ಮಾಡ್ತೀನಿ, ಕೇಳ್ತೀನಿ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸ್ ಅವ್ರು ನಿಜ ಹೇಳಿದ್ರೆ ಅವ್ರು ಸುಳ್ಳು ಹೇಳಿ ನಿಜ ಹೇಳಿ ನಂಬ್ತೀನಿ, ಬಟ್ ಸ್ಟಿಲ್ ಅದು ಪ್ರಾಬ್ಲಮ್ ಆದಾಗ ಅವರೇ ಫೇಸ್ ಮಾಡಬೇಕು ಅಥವಾ ನಾನು ಫೇಸ್ ಮಾಡಬೇಕು. ಸೊ ಹಾಗಾಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ನಾವು ಇಂಪಾರ್ಟೆಂಟ್ ಇರಬೇಕು, ಒಂದು ವಿಚಾರನ ನಾವು ಕೇಳಿಸ್ಕೊಳ್ಬೇಕಾದ್ರೂ ಕೂಡ ಯಾವ್ಯಾವ ಒಂದು ಕಾನ್ಸೆಪ್ಟಲ್ಲಿ ಕೇಳಿಸ್ಕೋಬೇಕು ಅಂತ. ಈಗ ನಾನಿಲ್ಲಿ ಹೇಳೋದೇನೆಂದರೆ, ನಾವು ಅನ್ಕೊಂಡಿದ್ದೀವಿ ಯಾರೂ ಇಲ್ಲ ಅಂದರೆ ಸ್ವಾತಂತ್ರ್ಯವಾಗಿರ್ತೀವಿ ಅಂತ. ಸ್ವಾತಂತ್ರ್ಯ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು.
ಓಕೆ, ಯಾರೂ ಇಲ್ಲ, ನಾನು ಜವಾಬ್ದಾರಿಗಳಿಂದ ಮುಕ್ತ ಆಗೋದೇ ಸ್ವಾತಂತ್ರ್ಯ ಅಲ್ಲ, ನನಗೆ ಹೆಂಗೆ ಬೇಕು ಹಂಗಿರ್ತೀನಿ, ನನಗೆ ಹೇಳೋರು ಕೇಳೋರು ಯಾರೂ ಇರಬಾರ್ದು ಅಂತ ಅನ್ಕೊಂತೀವಲ್ಲ, ಅದು ಸ್ವಾತಂತ್ರ್ಯ ಅಲ್ಲ. ಸ್ವಾತಂತ್ರ್ಯ ಅನ್ನೋದು ನನ್ನ ಮನಸ್ಸಿಗೆ ಸಂಬಂಧಪಟ್ಟಿದ್ದಾಗಿದೆ ಅಷ್ಟೇ, ನನ್ನ ಆಲೋಚನೆಗಳಿಗೆ ಗಡಿ ಹಾಕ್ಕೋಬಾರ್ದು. ಸೊ ಇದು ನಾವು ತಿಳ್ಕೊಬೇಕಾಗಿರೋದು. ಈಗ ನಾನು ಹೇಳ್ತೀನಿ, ಒಂದು ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬಿಡ್ತೇನೆ, ಒಬ್ರು ತುಂಬಾ ಕೆಲವೊಂದು ಬೇಡವಾಗಿರುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಇವತ್ತು ಅವ್ರಿಗೆ ಅರಿವಾಗಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬೇಡವಾಗಿರೋ ಕೆಲಸಗಳನ್ನ ಮಾಡ್ತಾ ಇದ್ರು, ಲೈಕ್ ಸುಳ್ಳು ಹೇಳೋದಾಗಿರ್ಬೋದು, ಅದು ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ. ಜೊತೆಲಿದ್ದಂಥ ಫ್ರೆಂಡ್ಸ್ಗಳೆಲ್ಲ ನೀ ಮಾಡ್ತಿರೋದೇ ಸರಿ, ನೀನು ಹೇಳ್ತಿರೋದೇ ಕರೆಕ್ಟ್ ಅಂತ ಅವರಿಗೆ ಪ್ರೋತ್ಸಾಹ ಕೊಟ್ಟು 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 ಒಂದು ದಿನ ಏನೋ ಒಂದು, ಇಲ್ಲ ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಇಡೀ ಫ್ರೆಂಡ್ಸ್ ಎಲ್ಲ ಅವ್ರ ಪರವಾಗಿ ನಿಂತ್ಕೊಂಡು, ಇಲ್ಲ ಇಲ್ಲ ನನ್ನ ಫ್ರೆಂಡೇ ಮಾಡ್ತಿರೋದು ಕರೆಕ್ಟು ಅಂತ ಫ್ರೆಂಡ್ ಪರವಾಗಿ ಫೈಟ್ ಮಾಡೋಕ್ಕೆ ಬಂದರು. ಆಯಿತಾ? ಸೊ ಈ ಥರ ಬಂದು ಕೊನೆಗೆ ಏನಾಯಿತು, ಆ ಫ್ರೆಂಡಿಗೂ ಸೇಮ್ ಮೋಸ ಆಯಿತು. ಯಾರ ಜೊತೆಲಿ ಇದ್ರಲ್ಲ, ಸಪೋರ್ಟ್ ಮಾಡೋಕ್ಕೆ ಬಂದ್ರಲ್ಲ, ಅವ್ರಿಗೂ ಅದೇ ಮೋಸ ಆಯಿತು. ಅದು ಮಾತ್ರ ಅಲ್ಲದೆ ಅವ್ರ ಫ್ರೆಂಡ್ಶಿಪ್ ಬ್ರೇಕ್ ಆಯಿತು, ಅವರು ದೂರ ಆದರು. ಅದಾದಮೇಲೆ ಅವ್ರು ಹೇಳಿದ್ರು, ನಾನು ಈ ಥರ ಅವರಿಗೆ ಅನ್ಯಾಯಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ನನಗೂ ಅನ್ಯಾಯ ಆಯಿತು ಅಂತ. ಆಯಿತಾ? ಸೊ ಈ ಕಡೆ ಅವರೂ ಬೆಳೆದಿಲ್ಲ, ಇವರೂ ಬೆಳೆದಿಲ್ಲ ಸ್ನೇಹದಲ್ಲಿ. ಹಾಗಿದ್ಮೇಲೆ ಮುಂಚೆನೇ ತಪ್ಪು ಅಂತ ಗೊತ್ತಾದಾಗ ತಿದ್ದೋ ಪ್ರಯತ್ನ ಮಾಡಿದ್ದಿದ್ರೆ, ಹಂಗೂ ಅವ್ರು ತಿದ್ಕೊಳ್ಳೋದೇ ಇಲ್ಲ ಅಂದಮೇಲೆ, ಹಾಗಿದ್ಮೇಲೆ ನನ್ನ ಸ್ನೇಹಕ್ಕೆ ಬೆಲೆ ಇಲ್ಲ ಅಂದಮೇಲೆ ಆ ಸಂಬಂಧ ನಮ್ಗೆ ಯಾಕೆ? ಕರೆಕ್ಟ್ ಅಲ್ವಾ? ಇದಕ್ಕೆ ಇನ್ನೊಂದು ಹೇಳ್ತೀನಿ, ಇಬ್ಬರು ಫ್ರೆಂಡ್ಸು, ಒಬ್ಬ ತುಂಬ ತಪ್ಪು ಮಾಡ್ತಾ ಇದ್ದಾನೆ, ತುಂಬ ರಾಂಗ್ ಅಧರ್ಮದ ಕೆಲಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಒಬ್ಬ ಫ್ರೆಂಡು, ನೋಡು ಹಿಂಗೆ ಮಾಡಬೇಡ, ಇದು ನಿಂಗೆ ಎಫೆಕ್ಟ್ ಆಗುತ್ತೆ, ಈ ಥರದ್ದಲ್ಲ ಅಂತ ಹೇಳಿದ್ರು ಕೂಡ ಆಯಿತು ಅಂತ ಅವ್ನ ಮುಂದೆ ಹೇಳಿಬಿಟ್ಟು ಮತ್ತೆ ಅವನ ಹಿಂದೆ ಇವನು ಹಿಂಗೆ ಬೇಕು ಹಾಗೆ ಇರೋಕ್ಕೆ ಟ್ರೈ ಮಾಡಿದಾಗ ಅಂಥ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋ ಅಗತ್ಯ ಇಲ್ಲ. ದುರ್ಯೋಧನನ ಮತ್ತು ಕರ್ಣನ ಥರ ಆಗುತ್ತೆ. ಈಗ ನನಗೆ ಯಾರೋ ಒಬ್ಬರು ಅವ್ರು ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರು ಅಧರ್ಮದಲ್ಲಿದ್ದಾರೆ, ನಾನು ಹೇಳ್ತಾ ಇದ್ದೀನಿ ಇದು ಮಾಡಬೇಡಿ, ಇದು ನಿಮಗೆ ತೊಂದರೆ, ಕರ್ಮ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಾ, ಆ್ಯಂಡ್ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ, ಎಲ್ಲವೂ ಹೇಳ್ತಾ ಇದ್ದೀನಿ. ಅವ್ರು ಏನು ಮಾಡ್ತಿದ್ದಾರೆ, ಆಯಿತು ಆಯಿತು ಇನ್ನೊಂದ್ಸಲ ಹಂಗೆ ಮಾಡಲ್ಲ, ನನಗೆ ನಿಮ್ಮ ಮಾತು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳಿಬಿಟ್ಟು ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ಅವ್ರು ಮಾಡ್ಕೊಳ್ಳಿಲ್ಲ ಅಂದರೆ, ಅವ್ರು ಹಾಗೇ ಇದ್ದರೆ ನಾನು ಯಾಕೆ ಅವರಿಗೋಸ್ಕರ ನನ್ನ ಎನರ್ಜಿ ವೇಸ್ಟ್ ಮಾಡಬೇಕು? ನಾನು ಯಾಕೆ ಅವ್ರನ್ನ ತಿದ್ದಕ್ಕೆ ಓಡಾಡಬೇಕು? ಅದ್ರ ಅಗತ್ಯ ಇಲ್ಲ ಅಲ್ವಾ? ಸೊ ಸೇಮ್ ದುರ್ಯೋಧನ ಮತ್ತು ಕರ್ಣನ ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಬೇಕು. ಯಾವಾಗ ಒಬ್ಬ ಫ್ರೆಂಡ್ ನಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಅವ್ರಿಗೆ ನಾವು ಹೇಳಬೇಕು, ಯಾಕಂದರೆ ಅದು ಸ್ನೇಹಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಯಾರು ನಮ್ಮ ಮಾತಿಗೆ ವ್ಯಾಲ್ಯೂ ಕೊಡದೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ಸ್ನೇಹದಿಂದ ದೂರ ಬರೋದು ಒಳ್ಳೆಯದು. ಇಂಥ ಎಲ್ಲ ಫ್ರೆಂಡ್ಸ್ಗಳನ್ನ ಮಾಡಿಕೊಂಡೆ ಒಂಟಿತನ ಜಾಸ್ತಿ ಆಗುತ್ತೆ. ಅದಕ್ಕೆ ಸರಿಯಾದ ವ್ಯಕ್ತಿ ಫ್ರೆಂಡ್ ಆಗಿರಬೇಕು. ನನ್ನ ಪ್ರಕಾರ ಫೈನಲ್ ಆಗಿ ಹೇಳೋದೇನೆಂದರೆ, ಆಧ್ಯಾತ್ಮದ ಪ್ರಾಕ್ಟೀಸ್, ಜ್ಞಾನ ಮಾರ್ಗದ ಮೂಲಕ ಭಗವಂತನೇ ನಮಗೆ ಫ್ರೆಂಡ್ ಆದಾಗ ಯಾರ ಅಗತ್ಯನೂ ಇಲ್ಲ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಅಂದರೆ ಜವಾಬ್ದಾರಿಯಿಂದ ಎಸ್ಕೇಪ್ ಆಗೋದಕ್ಕಲ್ಲ, ಅವನಿದ್ದಾನೆ, ಅವ್ನು ಮಾಡ್ತಾನೆ, ನೀನೇನು ನ್ಯಾಯದಲ್ಲಿರ್ತೀಯ, ನೀನೆಷ್ಟು ಧರ್ಮದಲ್ಲಿದ್ಯಾ, ನಿನ್ನ ಮನಸ್ಸೆಷ್ಟು ಶುದ್ಧಿ ಇದೆ ಅಷ್ಟು ನಿಂಗೆ ಒಳ್ಳೇದು ಮಾಡ್ತಾನೆ. ಸೊ ನಿನ್ನ ಜೊತೇಲಿ ಯಾರು ಇರಬೇಕು ಅವರು ಆ ಯೋಗ್ಯತೆ ಇದ್ದರೆ ನಿನ್ನ ಜೊತೇಲಿ ಇರ್ತಾರೆ, ಇಲ್ಲ ಹೋಗ್ತಾರೆ. ಸೊ ಅದೆಲ್ಲವೂ ಒಂದೇ ಡಿಸಿಷನ್ ಆಗಿರುತ್ತೆ. ಹಾಗಾಗಿ ಸ್ನೇಹ ಇದ್ದರೆ ಜೀವನ. ಆ ಸ್ನೇಹ ನಿಮ್ಮ ಜೊತೆಗೆ ನಿಮಗೂ ಆಗಿರಲಿ, ನಿಮ್ಮ ಜೊತೆ ಭಗವಂತನ ಜೊತೆ ಮತ್ತು ನಿಮ್ಮ ಮಧ್ಯ ಆ ಸ್ನೇಹ ಇರಲಿ. ಆ್ಯಂಡ್ ಈಗ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಸಂಬಂಧಗಳ 4ನೇ ಲೆವೆಲ್ ವರ್ಕ್ಶಾಪ್ ಏನಿದೆ ಅದು ಇವಾಗ ನಡೀತಾ ಇರೋದು. ಸ್ನೇಹ ನನ್ನ ಜೊತೆ ಮತ್ತು ಭಗವಂತನ ಜೊತೆ ಹೇಗಿರಬೇಕು ಅಂತ. ಸೊ ಖಂಡಿತ ಸ್ನೇಹ ಇರಬೇಕು. ಯಾರ ಸ್ನೇಹ, ಯಾವ ಥರದ ಸ್ನೇಹ, ಎರಡೂ ಯೋಚನೆ ಮಾಡಿ. ಏನು ಅರ್ಥ ಆಯಿತು ಇವತ್ತು ಅಂತ ಕಮೆಂಟ್ ಮಾಡಿ. ಸೊ ಒಂದ್ಸಲ ನೀವು ಕೂಡ ನಿಮ್ಮ ಲೈಫ್ನ ರಿಯಲೈಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಅಥವಾ ನೀವು ಒಬ್ಬ ಫ್ರೆಂಡ್ ಆಗಿ ಏನು ಮಾಡಿದ್ದೀರಾ ಇನ್ನೊಬ್ಬರ ಲೈಫಲ್ಲಿ ಅಂತ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.